ನಾಯಕತ್ವದ ಬದಲಾವಣೆ ಬಗ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು, ನಾನು ನಾಳೆ ಮಾತನಾಡ್ತೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ಹೇಳ್ತು ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಹೇಳಿರುವಂತಹ ಉತ್ತರ, ನಾನು ಇದ್ರ ಬಗ್ಗೆ ನಾಳೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಮುಖಾಂತರ. ವರಿಷ್ಠರನ್ನ ಭೇಟಿ ಮಾಡಿ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು, ರಾಜೀನಾಮೆ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಾಳೆಯೇ ಸಿಗಲಿದೆ ಉತ್ತರ, ನಾಳೆ ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು, ಮೊದಲನೇದಾಗಿ ಮಾತನಾಡಿದ್ದಾರೆ ಹೈಕಮಾಂಡ್ ಭೇಟಿ ಬಳಿಕ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಅಲ್ಲಿ ಮಾತನಾಡ್ತೀನಿ, ಯಾವುದೇ ರೀತಿಯಾದಂತಹ ಗುಟ್ಟುಗಳನ್ನ ಬಿಟ್ಕೊಟ್ಟಿಲ್ಲ. ಅದು ರಾಜೀನಾಮೆ ನಾಯಕತ್ವ ಬದಲಾವಣೆ ವಿಚಾರಕ್ಕಾಯ್ತಾ, ಅಥವಾ ಕ್ಯಾಬಿನೆಟ್ ರೀಶಫಲ್ ಮಾತುಕತೆ ಆಯ್ತಾ, ಅಥವಾ ರಾಜಕೀಯದಲ್ಲಿ ಇತ್ತೀಚೆಗೆ ಆಗ್ತಿದ್ದಂತಹ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆ ಆಯ್ತಾ, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ನಾನೀಗ ಮಾತನಾಡೋಲ್ಲ, ನಾಳೆ ಮಾತನಾಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಈ ಮುಖಾಂತರ ಯಾವುದೇ ರೀತಿಯಾದಂತಹ ಗುಟ್ಟುಗಳನ್ನ ಬಿಟ್ಕೊಟ್ಟಿಲ್ಲ. ಏನಾಗಿದೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿಲ್ಲ. ನಾಳೆ ಗೊತ್ತಾಗುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ತದನಂತರ ಕೆಲವೊಂದಷ್ಟು ಮಾತುಕತೆಗಳು ಕೂಡ ಆಗುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇನ್ನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಬಂದಿಲ್ಲ ದೆಹಲಿಯಿಂದ. ಅಲ್ಲಿ ಹೈಕಮಾಂಡ್ ಅನ್ನ ಮತ್ತೊಮ್ಮೆ ಭೇಟಿ ಮಾಡ್ತಾರೆ. ಅದಾದ ನಂತರ ನಾಳೆ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹೋಗ್ತಾರೆ. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿರುವಂತದ್ದು. ನಾಯಕತ್ವದ ಬದಲಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಂಥದ್ದು. ಸದ್ಯಕ್ಕೆ ನಾನು ಏನನ್ನು ಕೂಡ ಮಾತನಾಡೋದಿಲ್ಲ, ಊಟನ ಬಿಟ್ಕೊಟ್ಟಿಲ್ಲ ರಾಜೀನಾಮೆ ವಿಚಾರಕ್ಕೆ. ಎಲ್ಲದಕ್ಕೂ ಕೂಡ ನಾಳೆನೇ ತೆರೆ ಬೀಳುತ್ತಾ, ಉತ್ತರ ನಾಳೆ ಸಿಗುತ್ತಾ. ಕುರ್ಚಿ ವಿಚಾರ ಸಸ್ಪೆನ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಮತ್ತಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ನಾಯಕತ್ವದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮೊದಲನೇದಾಗಿ ಮಾತನಾಡಿದಂಥದ್ದು, ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿ ಬಂದ ನಂತರ ಮಾತನಾಡಿರಲಿಲ್ಲ. ಇದೀಗ ಕಾವೇರಿ ನಿವಾಸದಲ್ಲಿ ಕೆಲ ಕಾಲ ಮೀಟಿಂಗ್ ಅನ್ನ ಮಾಡಿ, ಆಪ್ತ ಸಚಿವರ ಜೊತೆ ಮಾತುಕತೆಯನ್ನ ಮಾಡಿ, ತದನಂತರ ವಿಧಾನಸೌಧಕ್ಕೆ ಬಂದಿದ್ದಂಥದ್ದು. ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ. ನಾಳೆ ಕಾದೆ ನೋಡಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆವರೆಗೂ ವೇಟ್ ಮಾಡಿ. ಸಿದ್ದು ಹೇಳಿಕೆ ಹಿಂದಿನ ಗುಟ್ಟೇನು ನಾಳೆ ಗೊತ್ತಾಗುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ಈ ಒಂದು ಮಾತು ಇದೀಗ ಇನ್ನು ಹೆಚ್ಚಿನ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ನಾಯಕತ್ವದ ಬಗ್ಗೆ ಮೊದಲನೇದಾಗಿ ಮಾತನಾಡಿದ್ದಾರೆ. ಯಾವುದರ ಬಗ್ಗೆ ಡಿಸ್ಕಷನ್ ಆಗಿದೆ, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಯಾವ ನಿರ್ಧಾರವನ್ನ ತೆಗೆದುಕೊಂಡಿದೆ, ಹೈಕಮಾಂಡ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ಯಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗುತ್ತೆ. ವಿಚಾರ ನಾಳೆ ತೆರೆ ಕಾಣುವಂಥದ್ದು. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾವ ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ. ನಾಳೆವರೆಗೂ ಕಾದು ನೋಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದು ಹೇಳಿಕೆಯ ಹಿಂದಿನ ಗುಟ್ಟೇನು ಹಾಗಾದ್ರೆ? ಎಲ್ಲವೂ ಕೂಡ ನಾಳೆ ಗೊತ್ತಾಗತ್ತಾ? ನಾಳೆ ಇದಕ್ಕೆ ತೆರೆ ಬೀಳುತ್ತಾ? ನಾಳೆನೇ ಕ್ಲೈಮ್ಯಾಕ್ಸ್. ಈಗ ಆಲ್ರೆಡಿ ಬಹುತೇಕ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಆದ್ರೂ ಕೂಡ ಅಧಿಕೃತವಾದಂತಹ ಸ್ಪಷ್ಟನೆ ಅನ್ನೋದು ಬೇಕಾಗಿದೆ. ರಾಜೀನಾಮೆ ಬಗ್ಗೆ ಯಾವುದೇ ರೀತಿಯಾದಂತಹ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಸಿಎಂ ಸಿದ್ದರಾಮಯ್ಯ. ನಾಳೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿದ್ದಾರೆ. ಎಲ್ಲದಕ್ಕೂ ನಾಳೆನೆ ಉತ್ತರ ಸಿಗುತ್ತೆ ಅಂತ ಹೇಳಿರುವಂತದ್ದು. ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ರಾತ್ರಿ ಬಂದಂತಹ ಸಂದರ್ಭದಲ್ಲಿ ರಾತ್ರಿಯಿಂದಲೂ ಕೂಡ ಸತತವಾಗಿ ಡಿಸ್ಕಷನ್ಗಳಾಗಿದೆ, ಚರ್ಚೆಗಳಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಳಗ್ಗೆನೂ ಕೂಡ ಸಚಿವರು, ಶಾಸಕರು ಹಲವರು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಬಳಿ ಹೋಗಿದ್ರು. ಅಲ್ಲೂ ಕೂಡ ಚರ್ಚೆಗಳಾಗಿದೆ. ಅದಾದ ನಂತರ ಇವಾಗ ವಿಧಾನಸೌಧಕ್ಕೆ ಹೋಗಿದ್ದಂಥದ್ದು. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗುತ್ತೆ ಏನಾಗಿದೆ ಅಂತ. ರಾಹುಲ್ ಗಾಂಧಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡಿದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಅಥವಾ ನಾಯಕತ್ವ
ಬದಲಾವಣೆ ಆಗತ್ತಾ ಏನನ್ನು ಕೂಡ ಹೇಳಿಲ್ಲ. ಯಾವ ವಿಚಾರಕ್ಕೆ ಚರ್ಚೆ ಆಯ್ತು, ಏನಾಯ್ತು, ಏನನ್ನು ಕೂಡ ಬಿಟ್ಕೊಟ್ಟಿಲ್ಲ, ಯಾವ ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ. ನಾಳೆವರೆಗೂ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾಳೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಈ ಮುಖಾಂತರ ಇನ್ನೂ ಹೆಚ್ಚಿನ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ಲಾನ್ಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಹೈಕಮಾಂಡ್ ಕರೆದಂತ ಒಂದು ಸಂದರ್ಭದಲ್ಲಿ, ಬುಲಾವನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸತತವಾಗಿ ಚರ್ಚೆಗಳಾಗಿದೆ. ಈ ಕಡೆ ಡಿಸಿಎಂ ಡಿಕೆಶಿ ಬಣದಿಂದಲೂ ಕೂಡ ಚರ್ಚೆಗಳಾಗಿತ್ತು, ಸಿಎಂ ಸಿದ್ದರಾಮಯ್ಯನವರ ಬಣದಿಂದಲೂ ಚರ್ಚೆಗಳಾಗಿತ್ತು. ಯಾವ ಯಾವ ವಾದಗಳನ್ನ ಮಂಡಿಸಬೇಕು ಅನ್ನುವ ವಿಚಾರಕ್ಕೆ, ಅಹಿಂದ ನಾಯಕತ್ವದ ಪ್ಲೇ ಕಾರ್ಡ್ ಅನ್ನ ಯೂಸ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಸಿಎಂ ಸಿದ್ದರಾಮಯ್ಯನವರು ಯೋಚನೆ ಮಾಡಿದ್ರು. ಈ ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ನಾನು ದುಡ್ದಿದ್ದೇನೆ, ಪಕ್ಷಕ್ಕಾಗಿ ಜೈಲಿಗೆ ಬೇರೆ ಹೋಗಿ ಬಂದಿದ್ದೆ ನಾನು, ಹಾಗಾಗಿ ಈ ಬಾರಿ ಹೈಕಮಾಂಡ್ ತನ್ನ ನಿಲುವನ್ನ ಹೇಳಲೇಬೇಕು, ಸ್ಪಷ್ಟಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿದ್ರು. ನಿನ್ನೆ ಆದಂಥ ಚರ್ಚೆಯಲ್ಲೂ ಕೂಡ ದೆಹಲಿಯಲ್ಲಿ ಆದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಹುತೇಕ ಕ್ಯಾಬಿನೆಟ್ ರೀಶಫಲ್ ಆಗಿರ್ಬೋದು ಅಥವಾ ಇಲ್ಲಿ ಆಂತರಿಕ ಗೊಂದಲಗಳೇನಿದೆ ಆ ಒಂದು ವಿಚಾರ ಅಷ್ಟೇ ಚರ್ಚೆ ಆಗಬೇಕು ಅನ್ನೋದು ಇದ್ದಿದ್ದಂಥದ್ದು, ಅಷ್ಟೇ ಚರ್ಚೆ ಆಗ್ತಾ ಇತ್ತು. ತದನಂತರ ರಾಹುಲ್ ಗಾಂಧಿ ಅವರು ಯಾವಾಗ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅವಾಗ ಒಂದ್ ಸ್ವಲ್ಪ ಚೇಂಜಸ್ ಆಗಿದ್ದಂಥದ್ದು. ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿರುವಂಥದ್ದು. ಕಾವೇರಿ ನಿವಾಸಕ್ಕೆ ವಾಪಸ್ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬಂದಿದ್ರು. ವಿಧಾನಸೌಧದಲ್ಲಿ ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಕೂಡ ಮಾಡಿದ್ದಾರೆ. ಇದೀಗ ವಾಪಸ್ ಹೋಗಿದ್ದಾರೆ ಕಾವೇರಿ ನಿವಾಸಕ್ಕೆ. ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಹಿಂದಿರುಗ್ತಾ ಇದ್ದಾರೆ. ಕಾವೇರಿ ನಿವಾಸದಿಂದ ಚರ್ಚೆಗಳನ್ನ ಮಾಡಿ ತದನಂತರ ವಿಧಾನಸೌಧಕ್ಕೆ ಹೋಗಿದ್ರು. ವಿಧಾನಸೌಧದಲ್ಲಿ ಒಂದು ಮಾತನ್ನ ಕೂಡ, ಒಂದು ಫಸ್ಟ್ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟು ಇದೀಗ ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಮತ್ತೆ ಕಾವೇರಿ ನಿವಾಸಕ್ಕೆ ಹಿಂತಿರುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬದಲಾವಣೆಯ ಬಿರುಗಾಳಿಯ ಕೂಗು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಹಲವು ರೀತಿಯಾದಂತಹ ಗೊಂದಲಗಳು, ಹೇಳಿಕೆಗಳು ಎಲ್ಲವೂ ಕೂಡ ಆಗೋಗಿತ್ತು. 6 ತಿಂಗಳಲ್ಲಿ ಏನೇನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರ ಬಣದಿಂದ, ಡಿಕೆಶಿ ಬಣದಿಂದ. ಎಲ್ಲರೂ ಕೂಡ ಹೇಳ್ತಿದ್ದಂಥದ್ದು, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ, ಆ ಒಂದು ನಿರ್ಧಾರವನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ, ಎಲ್ಲರೂ ಕೂಡ ಒಟ್ಟಿಗೆ ಸಮ್ಮತಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಮಾತುಕತೆ ಆಡಿ ಎಲ್ಲವೂ ಆದ ನಂತರ ಅಪಸ್ವರಗಳು ಎದ್ದು ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಅನ್ನೋದಾಗ್ತಾ ಇಲ್ಲ. ಕೆಲವೊಂದಷ್ಟು ಹೇಳಿಕೆಗಳು ಹೊರಗಡೆ ಬರ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಾಗಿರುವಂಥದ್ದು. ಈ ಕಡೆನಲ್ಲಿ ಸಿಎಂ ಸ್ಥಾನವನ್ನ ಕಳ್ಕೊಳ್ಳುವಂತಹ ಭೀತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ರೆ ಉತ್ಸುಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 2 ವರ್ಷ ಬಾಕಿ ಇದೆ, 2 ವರ್ಷದಲ್ಲಿ ಆಡಳಿತವನ್ನ ಮಾಡಬೇಕು, 6 ತಿಂಗಳಿನಿಂದ ಸತತವಾಗಿ ಪ್ರಯತ್ನವನ್ನ ಪಟ್ಟಿದ್ದೀನಿ. ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಹೇಳಿರ್ಲಿಲ್ಲ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ಲಿಲ್ಲ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಅವ್ರು ಸಿಎಂ ಆಗ್ಬೇಕು ಅನ್ನೋದನ್ನ ಎಲ್ಲೂ ಕೂಡ ಹೇಳ್ಕೊಂಡ್ಲೂ ಇಲ್ಲ, ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗ್ತಿದೆ ಹೀಗಾಗ್ತಿದೆ ಎಲ್ಲೂ ಹೇಳಲಿಲ್ಲ. ಸೈಲೆಂಟ್ ನಡೆಯನ್ನ ಇಟ್ಟಿದ್ದಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವ ದಾಳವನ್ನ ಉರುಳಿಸಿದ್ರೆ ಚೆಕ್ಮೇಟ್ ಅನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಡೆಯನ್ನ ಇಟ್ಟಿದ್ದಂಥದ್ದು ಡಿಕೆಶಿ. ಹಾಗಾಗಿ ಸೈಲೆಂಟ್ ಆಗೇ ಇದೀಗ ಅವರು ಆಸೆ ಪಟ್ಟಂತಹ, ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಂತಹ ಸಿಎಂ ಸ್ಥಾನವನ್ನ ಗಿಟ್ಟಿಸ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆದಂತಹ ಸಂದರ್ಭದಲ್ಲೂ ಕೂಡ ಇವೆಲ್ಲವೂ ಕೂಡ ಮಾತುಕತೆಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಮಾಡಿರುವಂತಹ ಕೆಲವೊಂದಷ್ಟು ಕೆಲಸಗಳು, ಪಟ್ಟಂತಹ ಕಷ್ಟ ಎಲ್ಲವನ್ನ ಕೂಡ ಇದೀಗ ಮುನ್ನೆಲೆಗೆ ತಂದು ಹೈಕಮಾಂಡ್ ಮುಂದೆ ಇಟ್ಟಿದ್ದಂಥದ್ದು. ಹಾಗಾಗಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಒಂದು ಆಫರ್ ಅನ್ನ ಕೂಡ ಕೊಟ್ಟಿತ್ತು, ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ. ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರೋದಿಲ್ಲ, ಅದರಲ್ಲಿ ಆಸಕ್ತಿ ನನಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ರಾಹುಲ್ ಗಾಂಧಿ ಅವರ ಮುಂದೆನೆ ಹೇಳ್ತಾರೆ, ನಾನು ಬರೋದಿಲ್ಲ ಅಂತ.
ಆದರೂ ಕೂಡ 2 ರಿಂದ 3 ದಿನಗಳ ಕಾಲ ಕಾಲಾವಕಾಶವನ್ನ ಕೂಡ ಕೊಡಲಾಗಿದೆ. ಆದ್ರೆ ಇದೀಗ ಏನು ಚರ್ಚೆಯನ್ನ ಮಾಡ್ತಾರೆ, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾಕಂತಂದ್ರೆ ಹೈಕಮಾಂಡ್ ಹೇಳಿರುವ ಪ್ರಕಾರ ಈ ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರೂ ಮಾತುಕತೆ ಆಗಿದ್ರೆ ಆ ವಿಚಾರದ ಕುರಿತಾಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟತೆಯನ್ನ ಕೊಡಬೇಕಾಗತ್ತೆ.